ಗುಡ್ ಮಾರ್ನಿಂಗ್. ಬೆಳಗ್ಗೆ ನನ್ನ ಕೆಲಸ ಶುರು. ಇಡ್ಲಿಗೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಪೊಟ್ಯಾಟೋನ ಕಟ್ ಮಾಡ್ಕೊಂಡ್ಬಿಟ್ಟು ಇಡ್ಲಿ ಸ್ಟೀಮ್ ಇಡುವಾಗ ಅದ್ರ ಜೊತೆಗೇ ಇದನ್ನು ಸ್ಟೀಮ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ಸ್ವೀಟ್ ಪೊಟ್ಯಾಟೊ ಸ್ಟೀಮ್ಗೆ ಇಡ್ತಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡೆ. ನೋಡಿ, ಇಲ್ಲಿ ಸೊಪ್ಪು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ನುಗ್ಗೆ ಸೊಪ್ಪನ್ನ. ಇವಾಗ ಇಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ನೀಟಾಗಿ ಮಾಡ್ಕೊಂಡಾದ್ಮೇಲೆ ಉಪ್ಪು, ಅರಿಶಿನ, ಖಾರದ ಪುಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅದರಲ್ಲೇ ಫ್ರೈ ಮಾಡ್ತೀನಿ. ಬೇಯಿಸಿಟ್ಕೊಂಡಿರೋ ಬೇಳೆನ ಇದರಲ್ಲಿ ಹಾಕ್ಕೊಂಡು ನುಗ್ಗೆ ಸೊಪ್ಪು ದಾಲ್ ರೆಡಿ ಮಾಡಿಕೊಂಡೆ. ಇಡ್ಲಿನೂ ರೆಡಿ, ಪೊಟ್ಯಾಟೊನೂ ಬೆಂದಿದೆ. ಎಷ್ಟೊತ್ತಿಗೋ ಮ್ಯಾಚು ಸ್ಟಾರ್ಟು? 7:30. ಆಯ್ತು. ಎಷ್ಟು ಓವರ್ಸ್ ಮ್ಯಾಚು? 50. ನನ್ನ ಮಗನಿಗೆ ಟಿಫನ್ ರೆಡಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಮ್ಯಾಚ್ ಇದೆ ಅಂತ ನಾನು ಹೇಳಿದ್ನಲ್ವ. ರೊಟ್ಟಿ ಮನೆಗೆ ನಾವು ರೊಟ್ಟಿ ತಿನ್ನಕ್ಕೆ ಬಂದಿದ್ದೀವಿ. ತುಂಬ ಸಾಫ್ಟಾಗಿ ಟೇಸ್ಟಾಗಿದೆ ಅಲ್ವಾ? ನನ್ನ ಮಗ ಮ್ಯಾಚ್ ಆಡಿಬಿಟ್ಟು ತುಂಬಾ ಟಯರ್ಡ್ ಆಗಿದ್ದ. ಚಾಟ್ಸ್ ಬೇಕು ಅಂತ ಗಲಾಟೆ ಮಾಡ್ತಿದ್ದ. ಅದಕ್ಕೆ ಬಂಗಾರಪೇಟೆ ಚಾಟ್ ಸೆಂಟ್ರಿಗೆ ಕರ್ಕೊಂಡು ಬಂದೆ. ಇದು ನೋಡಿ, ಸ್ವೀಟ್ ಪಾನಿ, ಇನ್ನೊಂದು ಕಡೆ ಖಾರ ಪಾನಿ. ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ನಾವು ಇಲ್ಲೇ ಬರೋದು. ಒಂದು ಮಸಾಲೆ, ಒಂದು ದಹಿ ಪೂರಿ ಆರ್ಡ್ರ್ ಮಾಡ್ದ ನನ್ನ ಮಗ. ಪಾನಿ ತಗೊಂಡು ಪಾನಿ ಇಲ್ಲಿಗೆ ಇವತ್ತಿನ ನನ್ನ ಮಿನಿ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ.